ಡಿಯರ್ ಸ್ಟೂಡೆಂಟ್ಸ್, ಎಸ್ಟರ್ಡೇ ಕ್ಲಾಸಲ್ಲಿ ನಾವು ಏನು ಡಿಸ್ಕಸ್ ಮಾಡಿದ್ವಿ ನಿಮಗೆ ಮನಿ ಮಾರ್ಕೆಟಲ್ಲಿ ಪ್ಲೇಯರ್ಸ್ ಇನ್ ಮನಿ ಮಾರ್ಕೆಟ್ಸಲ್ಲಿ ನಾನು ನಿಮಗೆ ಆಲ್ರೆಡಿ ಕಾಲ್ ಮನಿ ಮತ್ತು ಶಾರ್ಟ್ ಟರ್ಮ್ ಮನಿ ಅಲ್ಪಾವಧಿಯ ಹಣ, ಖಜಾನೆ ಬಿಲ್ಲುಗಳು ಟ್ರೆಜರಿ ಬಿಲ್ಸ್, ವಾಣಿಜ್ಯ ಬಿಲ್ಲುಗಳು ಕಮರ್ಷಿಯಲ್ ಬಿಲ್ಸ್ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇವತ್ತಿನ ಕ್ಲಾಸಲ್ಲಿ ನಾವು ಯಾವ್ದು ಹೇಳಬೇಕಾಗಿದೆ ಅಂತಂದರೆ ಕಮರ್ಷಿಯಲ್ ಪೇಪರ್ಸ್ ವಾಣಿಜ್ಯ ಕಾಗದ ಪತ್ರಗಳು. ಈ ವಾಣಿಜ್ಯ ಕಾಗದ ಪತ್ರಗಳು ಅಂತಂದರೆ ಇಲ್ಲಿ ನೋಡ್ರಿ, ಕಾನೂನುಬದ್ಧವಾಗಿ ಅಂತಂದರೆ ಇದು ಹಣಕ್ಕೆ ಸಂಬಂಧಪಟ್ಟಂತಹ ಒಂದು ಕಾಗದ ಪತ್ರ ಅಂತ ಹೇಳ್ತಾರೆ. ಅಂದರೆ ಇದು ಕಾನೂನುಬದ್ಧವಾಗಿ ಇದು ಹಣಕ್ಕೆ ಸಂಬಂಧಪಟ್ಟ ಒಂದು ಕಾಗದ ಪತ್ರ ಅಂತೇಳಿ. ಅಂದರೆ ಇಟ್ ಈಸ್ ಎ ಶಾರ್ಟ್ ಟರ್ಮ್ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ ಇಶ್ಯೂಡ್ ಬೈ ಎಲಿಜಿಬಲ್ ಕಾರ್ಪೊರೇಟ್ಸ್ ಫಾರ್ ರೈಸಿಂಗ್ ಫಂಡ್ಸ್ ಟು ಮೀಟ್ ವರ್ಕಿಂಗ್ ಕ್ಯಾಪಿಟಲ್ ನೀಡ್ಸ್ ಅಂತೇಳಿ ಹೇಳ್ತಾರೆ. ಅಂದರೆ ಇದು ಹಣಕಾಸಿಗೆ ಸಂಬಂಧಪಟ್ಟಂತಹ ಒಂದು ಕಾಗದ ಪತ್ರ. ಜೊತೆಗೆ ಇದು ಸ್ವಲ್ಪ ಅಂದರೆ ಸಾಮಾನ್ಯವಾಗಿ ಇದು ಅಲ್ಪ ಅವಧಿಯನ್ನು ಹೊಂದಿದೆ. ಅಂದರೆ ಇದು ಶಾರ್ಟ್ ಟರ್ಮ್ ಪೀರಿಯಡ್ ಅನ್ನು ಹೊಂದಿದೆ ಅಂತೇಳಿ ಹೇಳ್ತಾರೆ. ಇದು ಅಲ್ಪ ಅವಧಿಯನ್ನು ಹೊಂದಿದೆ. ಆಮೇಲೆ ಇದು ಕಾರ್ಪೊರೇಟ್ ಸಂಸ್ಥೆಗಳ ಅನುಮತಿ ಮೇರೆಗೆ ಏನು ಮಾಡ್ತವೆ ಅಂತಂದರೆ ಈ ಪತ್ರಗಳು ಹೊರ ಬರ್ತವೆ ಅಂತೇಳಿ ಹೇಳ್ತಾರೆ. ಅಂದರೆ ಕಾರ್ಪೊರೇಟ್ ಸಂಸ್ಥೆಗಳ ಮುಖಾಂತರ ಈ ಕಾಗದ ಪತ್ರಗಳು ಹೊರ ಬರ್ತವೆ ಅಂತೇಳಿ ಹೇಳ್ತಾರೆ. ಅಂದರೆ ಇದು RBI ಏನಾಗಿದೆ ಅಂದರೆ ಇದು RBI ಏನು ಮಾಡಿದೆ ಅಂತಂದರೆ ಈ ಒಂದು ಕಮರ್ಷಿಯಲ್ ವಾಣಿಜ್ಯ ಪತ್ರಗಳನ್ನು ಪರಿಚಯ ಮಾಡಿಕೊಟ್ಟಿದೆ. ಅಂದರೆ ಅದಕ್ಕೆ ಭದ್ರತೆ ಜಾಸ್ತಿ ಇರೋದಿಲ್ಲ. ಭದ್ರತೆ ಇರುವಂತಹ ಪೂರ್ಣ ಭದ್ರತೆ ಉಳ್ಳಂತಹ ಒಂದು ಕಾಗದ ಪತ್ರ ಅಲ್ಲ ಇದು ಅಂತೇಳಿ ಹೇಳ್ತಾರೆ. ಯಾವುದು ವಾಣಿಜ್ಯ ಕಾಗದ ಪತ್ರವನ್ನು. ಅಂದರೆ ಕಮರ್ಷಿಯಲ್ ಪೇಪರ್ಸ್ ಏನಿದೆ ಅಂತಂದರೆ ಇದು ಇಟ್ ಈಸ್ ಎ ಫೈನಾನ್ಸ್ ಪ್ರಿಪೇರ್ ಲೈಕ್ ಟ್ರೆಜರಿ ಬಿಲ್ಸ್. ಅಂದರೆ ಇವು it is a short term instrument raising funds a company. It is new money market instrument introduced by the ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನು ಮಾಡಿದೆ ಅಂದರೆ ಈ ಮನಿ ಮಾರ್ಕೆಟಲ್ಲಿ ಈ ಇನ್ಸ್ಟ್ರೂಮೆಂಟ್ ಕಮರ್ಷಿಯಲ್ ಪೇಪರನ್ನು ಇಂಟ್ರಡ್ಯೂಸ್ ಮಾಡಿದೆ. ಜೊತೆಗೆ ಇದು ಶಾರ್ಟ್ ಟರ್ಮ್ ಮನಿ ಅಂತಲೂ ಹೇಳ್ಬೋದು. ಆಮೇಲೆ ಇಲ್ಲಿ ಇದು ದೇ ಆರ್ ಇನ್ಶ್ಯೂರ್ಡ್ ನೆಗೋಷಿಯಬಲ್ ಶಾರ್ಟ್ ಟರ್ಮ್ ಯೂಸೆನ್ಸ್ ಪ್ರಾಮಿಸರಿ ನೋಟ್ಸ್ ವಿತ್ ಫಿಕ್ಸ್ಡ್ ಮೆಚ್ಯೂರಿಟಿ ಅಂತೇಳಿ ಹೇಳ್ತಾರೆ. ಅಂದರೆ ಇದು ಶಾರ್ಟ್ ಟರ್ಮ್ ಅಲ್ಪಾವಧಿ ಒಳಗಡೆ ಏನು ಮಾಡಿದೆ ಅಂತಂದರೆ ಇದು ಕಡಿಮೆ ಅವಧಿ ಕಡಿಮೆ ತಿರುವಳಿ ಸಮಯವನ್ನು ಇದು ಹೊಂದಿದೆ ಅಂತೇಳಿ ಹೇಳ್ತಾರೆ. ಈ ರೀತಿಯಾಗಿ ಇವುಗಳ ವಾಯಿದೆ ಅಥವಾ ಇದರ ಸ್ಪಷ್ಟವಾಗಿ ಇದೇನಾಗಿದೆ ಅಂತಂದರೆ ತಿಳಿಸುತ್ತೆ ಅಂತೇಳಿ ಹೇಳ್ತಾರೆ. ಅಂದರೆ ಇದು ಹೆಚ್ಚಿಗೆ ದ್ರವತ್ವವನ್ನು ಹೊಂದಿದೆ ಅಂತಂದರೆ ದೇ ಆರ್ ಹೈಲಿ ಲಿಕ್ವಿಡಿಟಿ, ಹೆಚ್ಚಿಗೆ ದ್ರವತ್ವವನ್ನು ಹೊಂದಿದೆ, ಹೈಲಿ ಲಿಕ್ವಿಡಿಟಿಯನ್ನು ಸಹ ಹೊಂದಿದೆ ಅಂತೇಳಿ ಹೇಳ್ಬೋದು. ಜೊತೆಗೆ ಇದು ಹಣಕಾಸಿನ ಸಂಸ್ಥೆಗಳಿಂದ ಮತ್ತು ಕಾರ್ಪೊರೇಟ್ ಸಂಸ್ಥೆಗಳಿಗೆ ಕೊಡಲ್ಪಟ್ಟಂತಹ ಒಂದು ಕಾಗದ ಪತ್ರ ಅಂತೇಳಿ ಹೇಳ್ತಾರೆ. ಅಂದರೆ ಇಟ್ ಕ್ಯಾನ್ ಬಿ ಇಶ್ಯೂಡ್ ಬೈ ಬಾಡಿ ಕಾರ್ಪೊರೇಟ್ ವೆದರ್ ಫೈನಾನ್ಷಿಯಲ್ ಕಂಪನೀಸ್ ಆರ್ ನಾನ್ ಫೈನಾನ್ಷಿಯಲ್ ಕಂಪನೀಸ್ ಅಂತೇಳಿ ಹೇಳ್ತಾರೆ. ಅಂದರೆ ಇದು ಇವು ಕಾರ್ಪೊರೇಟ್ ಸಂಸ್ಥೆಗಳಿಗೆ ಮತ್ತು ಹಣಕಾಸಿನ ಸಂಸ್ಥೆಗಳಿಗೆ ಕೊಡಲ್ಪಟ್ಟಂತಹ ಒಂದು ಕಾಗದ ಪತ್ರಗಳು ಅಂತಲೇ ಹೇಳ್ಬೋದು. ಈ ವಾಣಿಜ್ಯ ಪೇಪರ್ಗಳೇನಂತಂದರೆ ಇವು ಅಲ್ಪಾವಧಿಯ ಷೇರುಗಳು ಸಹ ಆಗಿದ್ದಾವೆ ಅಂತೇಳಿ ಹೇಳ್ಬೋದು. ಅಂದರೆ ಇವು commercial papers are defined as short term deposits by way of issuing promissory notes payable on the fixed date having a short term maturity period ಅಂತೇಳಿ ಹೇಳ್ತಾರೆ. ಶಾರ್ಟ್ ಟರ್ಮ್ ಮೆಚ್ಯೂರಿಟಿ ಪೀರಿಯಡ್ ನಾಟ್ ಲೆಸ್ ದ್ಯಾನ್ 3 months ಆ್ಯಂಡ್ ನಾಟ್ ಮೋರ್ ದ್ಯಾನ್ 1 year ಅಂತಂತೇಳಿ ಹೇಳ್ತಾರೆ. ಇಲ್ಲಿ ನೋಡ್ರಿ, ಈ ವಾಣಿಜ್ಯ ಬಿಲ್ಲುಗಳಿಗೆ ಏನಾಗಿದೆ ಅಂತಂದರೆ ಇವಕ್ಕೆ ಸಾಮಾನ್ಯವಾಗಿ ಅವಧಿ 3 ತಿಂಗಳಿಂದ 1 ವರ್ಷ ಅವಧಿಯನ್ನು ಒಳಗೊಂಡಿದೆ. ಇದು ಈ ವಾಣಿಜ್ಯ ಪತ್ರಗಳು ಏನು ಮಾಡಿದಾವೆ ಅಂತಂದರೆ 3 ತಿಂಗಳಿಂದ 1 ವರ್ಷದ ಅವಧಿಯನ್ನು ಒಳಗೊಂಡಿದೆ. 3 monthsinದ 1 year ಒಳಗಡೆ ಏನಾಗಿದೆ ಅಂತಂದರೆ ಇದು ಮೆಚ್ಯೂರಿಟಿ ಪೀರಿಯಡನ್ನು ಹೊಂದಿದೆ. ಅಂದರೆ ತಿರುವಳಿ ಸಮಯವನ್ನು ಹೊಂದಿದೆ ಅಂತೇಳಿ ಹೇಳ್ತಾರೆ. ಈ ಸಂಸ್ಥೆಗಳಿಗೆ ಈ ವಾಣಿಜ್ಯ ಪತ್ರಗಳಿಗೆ ಈ ವಾಣಿಜ್ಯ ಪತ್ರಗಳನ್ನು ಹೊಂದಬೇಕು ಅಂದರೆ ಕನಿಷ್ಠ ಅಂದರೆ ಅವುಗಳನ್ನು 5 ಲಕ್ಷ ರೂಪಾಯಿಗಳಿಗೆ ಅದರಲ್ಲಿ ಏನಂತಂದರೆ ಗುಣಕಗಳಲ್ಲಿ ಕೊಡೋದಾಗುವುದು ಅಂತೇಳಿ ಹೇಳ್ತಾರೆ. ಅಂದರೆ ಇದು ₹5 lakh ಸಬ್ಜೆಕ್ಟ್
ಮಿನಿಮೈಸ್ ಸೈಜ್ ಆಫ್ ಈಚ್ ಇಶ್ಯೂ ₹25 lakhs ಅಂತೇಳಿ ಹೇಳ್ತಾರೆ. ಅಂದರೆ ಇಷ್ಟೇ ಇವು ಶೆಡ್ಯೂಲ್ಡ್ ಬ್ಯಾಂಕ್ಗಳು ಏನಾಗಿದ್ದಾವೆ ಅಂತಂದರೆ ಶೆಡ್ಯೂಲ್ಡ್ ಮತ್ತು ನಾನ್ ಶೆಡ್ಯೂಲ್ಡ್ ಬ್ಯಾಂಕ್ಗಳು ಸಹ ಈ ಪತ್ರಗಳನ್ನು ಹೊರಡಿಸ್ಬೋದು ಅಂತೇಳಿ ಹೇಳ್ತಾರೆ. ಅಂದರೆ ಶೆಡ್ಯೂಲ್ಡ್ ಮತ್ತು ನಾನ್ ಶೆಡ್ಯೂಲ್ಡ್ ಅಂದರೆ ರೀಜ್ನಲ್ ರೂರಲ್ ಬ್ಯಾಂಕ್ಸ್ ಆ್ಯಂಡ್ ಶೆಡ್ಯೂಲ್ಡ್ ಕಾರ್ಪೊರೇಟ್ ಬ್ಯಾಂಕ್ಸ್ ಆರ್ ಎಲಿಜಿಬಲ್ ಟು ಇಶ್ಯೂ ಕಮರ್ಷಿಯಲ್ ಪೇಪರ್ಸ್. ಅಂದರೆ ಈ ಶೆಡ್ಯೂಲ್ಡ್ ಮತ್ತು ನಾನ್ ಶೆಡ್ಯೂಲ್ಡ್ ಬ್ಯಾಂಕ್ಗಳು ಈ ಕಮರ್ಷಿಯಲ್ ಪೇಪರ್ಗಳನ್ನು ಇಶ್ಯೂ ಮಾಡ್ಬೋದು ಅಂತೇಳಿ ಹೇಳ್ತಾರೆ. ಅಂದರೆ ಇವು ಕಂಪನಿ ಮತ್ತು ಸೂಕ್ತ ಸಂಘಗಳಿಂದ ಕೊಡಬಹುದು ಅಂತಲೂ ಹೇಳ್ತಾರೆ. ಅಂದರೆ ಇಶ್ಯೂಡ್ ಬೈ ಇಂಡಿವಿಜುವಲ್ ಕಾರ್ಪೊರೇಟ್ಸ್, ಕಂಪನೀಸ್, ಟ್ರಸ್ಟ್ಸ್, ಫಂಡ್, ಅಸೋಸಿಯೇಷನ್ಸ್. ನೋಡ್ರಿ ಕಾರ್ಪೊರೇಟ್ಸ್ ಅಂತ ಕೊಡ್ಬೋದು, ಕಂಪನೀಸ್, ಟ್ರಸ್ಟ್ಗಳು ಕೊಡ್ಬೋದು, ಫಂಡ್ಸ್ ಆ್ಯಂಡ್ ಅಸೋಸಿಯೇಷನ್ಸು ಕೊಡಬಹುದು ಅಂತೇಳಿ ಹೇಳ್ತಾರೆ. ಈ ಅವುಗಳು ಸಹ ಕಾರ್ಪೊರೇಷನ್ಗಳಿಂದ, ಕಂಪನಿಗಳಿಂದ, ಸೂಕ್ತ ಸಂಘಗಳಿಂದ ಇವುಗಳನ್ನು ಕೊಡ್ಬೋದು. ಯಾವುದು ವಾಣಿಜ್ಯ ಪತ್ರಗಳನ್ನು ಇವರೆಲ್ಲರೂ ಕೊಡ್ಬೋದು ಅಂತೇಳಿ ಹೇಳ್ತಾರೆ. ಅದಕ್ಕೆ ಇದನ್ನು ಪ್ಲೇಯರ್ಸ್ ಇನ್ ಮನಿ ಮಾರ್ಕೆಟಲ್ಲಿ ನಿಮಗೆ ಹೇಳಿದ್ದಾರೆ. ಪ್ಲೇಯರ್ಸ್ ಅಂದರೆ ಇವರು ನಿಮಗೆ ಮಾರುಕಟ್ಟೆಯಲ್ಲಿ ಕಾರ್ಯನಿರ್ವಹಿಸುವವರು. ವಾಣಿಜ್ಯ ಪತ್ರಗಳು ಈ ರೀತಿಯಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸ್ತವೆ ಅಂತೇಳಿ ಹೇಳ್ತಾರೆ. ಇದಕ್ಕೆ ಫೀಚರ್ಸ್ ಆಫ್ ಕಮರ್ಷಿಯಲ್ ಪೇಪರ್ಸ್ ಯಾವ ರೀತಿ ಇದ್ದಾವೆ ನೋಡ್ರಿ. ವಾಣಿಜ್ಯ ಕಾಗದ ಪತ್ರಗಳ ಲಕ್ಷಣಗಳು. ವಾಣಿಜ್ಯ ಕಾಗದ ಪತ್ರಗಳ ಲಕ್ಷಣಗಳು ಯಾವ ರೀತಿ ಇದ್ದಾವೆ ಅಂತಂದರೆ ಇವು ಹೆಚ್ಚಿಗೆ ಭದ್ರತೆಯನ್ನು ಹೊಂದಿರಲಾರ್ದಂತಹ ಒಂದು ಕಾಗದ ಪತ್ರ. ಅವುಗಳ ಆಧಾರದ ಮೇಲೆ ಈ ಕಂಪನಿ ಹೆಸರು ಮತ್ತು ಅದರ ವರ್ಚಸ್ಸನ್ನು ಹೊಂದಿದೆ ಅಂತೇಳಿ ಹೇಳ್ತಾರೆ. ಅಂದರೆ ದೇ ಆರ್ ಅನ್ಸೆಕ್ಯೂರ್ಡ್ ಆ್ಯಂಡ್ ಬ್ಯಾಕ್ವರ್ಡ್ ಓನ್ಲಿ. ಅಂದರೆ ಇದು ಹೆಚ್ಚಿಗೆ ಒಂದು ಭದ್ರತೆಯನ್ನು ಹೊಂದಿರಲಾರದ್ದು. ದೇ ಆರ್ ಅನ್ಸೆಕ್ಯೂರ್ಡ್ ಆ್ಯಂಡ್ ಬ್ಯಾಕ್ಡ್ ಓನ್ಲಿ ಬೈ ದ ರೇಟಿಂಗ್ ಆ್ಯಂಡ್ ಸ್ಟ್ಯಾಂಡಿಂಗ್ ಆಫ್ ದ ಇಶ್ಯೂವಿಂಗ್ ಕಂಪನಿ ಅಂತೇಳಿ ಹೇಳ್ತಾರೆ. ಸೆಕೆಂಡ್ ಫೀಚರ್ ಏನಿದೆ ನೋಡ್ರಿ, ಇವುಗಳನ್ನು ಹಿಂಬರಹದ ಮೂಲಕ ವರ್ಗಾವಣೆ ಮಾಡಬಹುದು. ಅಂದರೆ ಈಗ ಹಿಂಬರಹ ಅಂತಂದರೆ ಈಗ ನಾವು ಯಾವುದೋ ಒಂದು ಚೆಕ್ಕನ್ನು ನಾವು ಸೈನ್ ಮಾಡ್ತೀವಿ ಅಂತಂದರೆ ಓನ್ಲಿ ಫ್ರಂಟ್ ಸಿಗ್ನೇಚರ್ ಹಾಕಿದರೆ ಅದೇನಾಗುತ್ತೆ, ತೊಗೊಳೋದಿಲ್ಲ, ಬ್ಯಾಂಕಲ್ಲಿ ಆಕ್ಸೆಪ್ಟ್ ಮಾಡ್ಕೊಳೋದಿಲ್ಲ. ಅಂದರೆ ನಮಗೆ ಕಂಪಲ್ಸರಿಗೆ ಹಿಂಬರಹ ಬೇಕೇ ಬೇಕು. ಅಂದರೆ ಬ್ಯಾಕ್ ಸೈಡ್ ಸಿಗ್ನೇಚರನ್ನು ಕಂಪಲ್ಸರಿ ನಾವಲ್ಲಿ ಹಾಕಲೇಬೇಕಾಗುತ್ತೆ. ಅದಕ್ಕೆ ಅವುಗಳನ್ನು ಹಿಂಬರಹದ ಮೂಲಕ ವರ್ಗಾವಣೆ ಮಾಡಬಹುದು ಅಂತ ಹೇಳ್ತಾರೆ. ದೇ ಆರ್ ನೆಗೋಷಿಯೇಬಲ್ ಬೈ ಎಂಡೋರ್ಸ್ಮೆಂಟ್ ಆ್ಯಂಡ್ ಡೆಲಿವರಿ ಲೈಕ್ ಪ್ರೊನೋಟ್ಸ್ ಆ್ಯಂಡ್ ಹೆನ್ಸ್ ಆರ್ ಹೈಲಿ ಫಿಕ್ಸೆಬಲ್ ಇನ್ಸ್ಟ್ರೂಮೆಂಟ್ಸ್ ಅಂತೇಳಿ ಹೇಳ್ತಾರೆ. ಅವು ಒಂದು ರೀತಿಯಲ್ಲಿ ಮತ್ತೊಂದು ಸಾಕಷ್ಟು ಒಂದು ದ್ರವತ್ವವನ್ನು ಹೊಂದಿರ್ತವೆ. ಅವನ್ನ ಹಿಂಬರಹದ ಮೂಲಕ ವರ್ಗಾವಣೆ ಮಾಡ್ಬೋದು ಅಂತೇಳಿ ನಿಮಗೆ ಹೇಳ್ತಾರೆ. ನೆಕ್ಸ್ಟ್ ಥರ್ಡ್ ಫೀಚರ್ ಏನಿದೆ ನೋಡ್ರಿ ಇಲ್ಲಿ. ಥರ್ಡ್ ಫೀಚರ್ ಅಂದರೆ ಈ ವಾಣಿಜ್ಯ ಕಾಗದ ಪತ್ರಗಳು ಏನು ಮಾಡ್ತವೆ ಅಂತಂದರೆ ಇವು ಕಂಪನಿಗಳಿಂದ ಹೊರಡಿಸಲ್ಪಟ್ಟಂತಹ ಕಾಗದ ಪತ್ರಗಳಾಗ್ತವೆ. ಇವಕ್ಕೆ ತುಂಬ ಭದ್ರತೆ ಇರೋದಿಲ್ಲ, ಜೊತೆಗೆ ಇದಕ್ಕೆ ದ್ರವತ್ವವನ್ನು ಹೊಂದಿರುತ್ತೆ ಅಂತೇಳಿ ಹೇಳಿದರು. ಅದೇ ರೀತಿಯಾಗಿ ಭಾರತ ರಿಸರ್ವ್ ಬ್ಯಾಂಕಿನ ಅನುಸೂಚಿ ಪ್ರಕಾರ ಎಷ್ಟು ಕೋಟಿ ಹಣ ಇರಬೇಕು ಅಂತಂದರೆ 5 ಕೋಟಿ ಅಷ್ಟು ಆಸ್ತಿಯನ್ನು ಹೊಂದಿದರೆ ಮಾತ್ರ ಏನಾಗುತ್ತೆ, ಈ ವಾಣಿಜ್ಯ ಷೇರುಗಳನ್ನು ಹೊರಡಿಸಬಹುದು ಅಂತೇಳಿ ಹೇಳ್ತಾರೆ. ಅಂದರೆ ಇತ್ತೀಚೆಗೆ ಇದಕ್ಕೆ ಅಡಾವೆ ಅಂತಂದರೆ ರೆಕಾರ್ಡ್ ಅಂದರೆ ಈಗ ಪ್ರಕಾರ ಅನುಪಾತ ಎಷ್ಟಿರಬೇಕು ಅಂದರೆ 1:33:1 ಪ್ರಕಾರ ಇದರ ಅನುಪಾತದ ಪ್ರಕಾರ ವಾಣಿಜ್ಯ ಕಾಗದ ಪತ್ರಗಳು ಇರಬೇಕು ಅಂತೇಳಿ ನಿಮಗೆ ಹೇಳ್ತಾರೆ. ಅಂದರೆ in India, as per Reserve Bank of India guidelines, and private public sector company can issue commercial papers provides its minimum tangible net worth is equal to 5 crores 5 ಕೋಟಿ ಅಂತೇಳಿ ಹೇಳಿದ್ನಲ್ಲ, ಅದೇ 5 crores and it has a minimum current ratio. ಅಂದರೆ ಇದು ಮಿನಿಮಮ್ ಕರೆಂಟ್ ರೇಷಿಯೋ ಎಷ್ಟಿರಬೇಕು ಅಂತಂದರೆ 1:33:1 ಆ್ಯಸ್ ಪರ್ ದ ಲೇಟೆಸ್ಟ್ ಅಡಿಟ್ ಬ್ಯಾಲೆನ್ಸ್ ಶೀಟ್. ಅಂದರೆ ನೋಡ್ರಿ, ಈ ಇತ್ತೀಚಿನ ಅಡಾವೆ ಮುಖಾಂತರ ಇತ್ತೀಚಿನ ಒಂದು ಲೆಕ್ಕ ಪರಿಶೋಧನೆಯ ಮುಖಾಂತರ ಅಡಿಟ್ ಮುಖಾಂತರ ಏನಿರಬೇಕು ಅಂದರೆ ಅಡಿಟ್ ಬ್ಯಾಲೆನ್ಸ್ ಶೀಟ್ ಮುಖಾಂತರ ಏನಾಗಿರಬೇಕು, ಇಷ್ಟು ಅನುಪಾತವನ್ನು ಹೊಂದಿರಬೇಕು ಅಂತೇಳಿ ಹೇಳ್ತಾರೆ. ಅಂದರೆ ಕರೆಂಟ್ ರೇಷಿಯೋ. ನೆಕ್ಸ್ಟ್ ಫೀಚರ್ ಏನಿದೆ ನೋಡ್ರಿ, ಫೋರ್ತ್ ಒನ್, ಈ ವಾಣಿಜ್ಯ ಪತ್ರಗಳಿಗೆ ಸಾಮಾನ್ಯ ಡಿಸ್ಕೌಂಟ್ಗಳು ಹೊಂದಿರ್ತವೆ ಮತ್ತು ದೊಡ್ಡ ಮೊತ್ತಗಳಾಗಿರ್ತವೆ ಅಂತೇಳಿ ಹೇಳ್ತಾರೆ. ಇಲ್ಲಿ ನೋಡ್ರಿ,
ಕಮರ್ಷಿಯಲ್ ಪೇಪರ್ಸ್ ಆರ್ ನಾರ್ಮಲಿ ಇಶ್ಯೂಡ್ ಎಟ್ ಎ ಡಿಸ್ಕೌಂಟ್ ಆರ್ ಇನ್ ಲಾರ್ಜ್ ಡಾಮಿನೇಷನ್ಸ್ ಅಂತೇಳಿ ಹೇಳ್ತಾರೆ. ಅಂದರೆ ಇವು ಇದಕ್ಕೆ ಡಿಸ್ಕೌಂಟ್ಗಳು, ಸಾಮಾನ್ಯ ವಾಣಿಜ್ಯ ಪತ್ರಗಳಿಗೆ ಡಿಸ್ಕೌಂಟ್ಗಳು ಸಹ ಹೊಂದಿರ್ತವೆ. ಅದಕ್ಕೆ ದೊಡ್ಡ ಮೊತ್ತಗಳು ಆಗಿರಬೇಕು. ಅಂದರೆ ಈಗ ನಾನು ಹೇಳಿದೆ, ಈಗ ಸಣ್ಣ ಪುಟ್ಟ ಮೊತ್ತಗಳಿಗೆ ಡಿಸ್ಕೌಂಟ್ಗಳನ್ನು ಕೊಡೋದಿಲ್ಲ, ಅಂದರೆ ದೊಡ್ಡ ಮೊತ್ತದ ಹಣಕ್ಕೆ ಮಾತ್ರ ಇಲ್ಲಿ ಡಿಸ್ಕೌಂಟ್ಗಳನ್ನು ಕೊಡಲಾಗುತ್ತೆ ಅಂತೇಳಿ ನಿಮ್ಗೆ ಇದರಲ್ಲಿ ತಿಳಿಸ್ತಾರೆ. ನೆಕ್ಸ್ಟ್ 5th ಫೀಚರ್ ಏನಿದೆ ನೋಡ್ರಿ, ಈ ಪತ್ರಗಳು ಏನಾಗ್ತವೆ ಅಂತಂದರೆ ಬ್ಯಾಂಕ್ಗಳ ಮೂಲಕನೇ ಅಥವಾ ವಾಣಿಜ್ಯ ಬ್ಯಾಂಕುಗಳ ಮೂಲಕನೇ ಆಗಿರ್ಬೋದು, ಬ್ರೋಕರ್ಗಳ ಮೂಲಕ ಆಗಿರ್ಬೋದು, ಮಾರ್ಕೆಟ್ಗಳ ಮೂಲಕ ಏನು ಮಾಡ್ಬೋದು, ಇವನ್ನ ಬಿಡುಗಡೆ ಮಾಡಬಹುದು. ಈ ವಾಣಿಜ್ಯ ಪತ್ರಗಳನ್ನು ಬ್ಯಾಂಕುಗಳ ಮುಖಾಂತರ, ವಾಣಿಜ್ಯ ಬ್ಯಾಂಕುಗಳ ಮುಖಾಂತರ, ಬ್ರೋಕರ್ಗಳ ಮುಖಾಂತರ, ಮಾರ್ಕೆಟ್ಗಳ ಮುಖಾಂತರ ಇವನ್ನ ಬಿಡುಗಡೆ ಮಾಡ್ಬೋದು ಅಂತ ಹೇಳ್ತಾರೆ. ಇಶ್ಯೂ ಆಫ್ ಕಮರ್ಷಿಯಲ್ ಪೇಪರ್ಸ್ ಮೇ ಬಿ ಮೇಡ್ ಥ್ರೂ ಬ್ಯಾಂಕ್ಸ್, ಮರ್ಚೆಂಟ್ ಬ್ಯಾಂಕ್ಸ್, ಡೀಲರ್ಸ್, ಬ್ರೋಕರ್ಸ್, ಓಪನ್ ಮಾರ್ಕೆಟ್ ಆರ್ ಥ್ರೂ ಡೈರೆಕ್ಟ್ ಪ್ಲೇಸ್ಮೆಂಟ್ ಥ್ರೂ ಲೆಂಡರ್ಸ್ ಆ್ಯಂಡ್ ಇನ್ವೆಸ್ಟರ್ಸ್ ಅಂತೇಳಿ. ಅಂದರೆ ಯಾರು ಈ ಪತ್ರಗಳನ್ನು ತಗೋಬೇಕು ಅಂದ್ಕೊಂಡಿರ್ತಾರಲ್ಲ ಅವರಿಗೆ ಡೈರೆಕ್ಟಾಗಿಯೂ ಸಹ ಇದರ ಮುಖಾಂತರ ಕೊಡ್ಬೋದು ಈ ವಾಣಿಜ್ಯ ಪತ್ರಗಳನ್ನು ಅಂತೇಳಿ ಇದರಲ್ಲಿ ಮುಖ್ಯವಾದಂತಹ ಲಕ್ಷಣವನ್ನು ನಿಮಗೆ ತಿಳಿಸ್ತಾರೆ. ಜೊತೆಗೆ ಇವುಗಳನ್ನು ಯಾರು ಕೊಟ್ಟಿರ್ತಾರೋ ಅವರು ಕೂಡ ಈ ಪತ್ರಗಳನ್ನು ಈ ಪತ್ರಗಳನ್ನು ಕೊಟ್ಟಿರ್ತಾರಲ್ಲ ಅವರು ಸಹ ಈ ಪತ್ರಗಳನ್ನು ಕೊಂಡುಕೊಳ್ಳಬಹುದು ಅಂತೇಳಿ ಹೇಳ್ತಾರೆ. ಅಂದರೆ ಕಮರ್ಷಿಯಲ್ ಪೇಪರ್ಸ್ ನಾರ್ಮಲಿ ಹ್ಯಾವ್ ಬೇ ಬ್ಯಾಕ್ ಫೆಸಿಲಿಟಿ ಅಂತೇಳಿ ಕರೀತಾರೆ. ಅಂದರೆ ದೇ ಇಶ್ಯೂ ಆರ್ ಡೀಲರ್ಸ್ ಕ್ಯಾನ್ ಬೈ ಬ್ಯಾಕ್ ಕಮರ್ಷಿಯಲ್ ಪೇಪರ್ಸ್ ಇಫ್ ನೀಡೆಡ್ ಅಂತಂದರೆ ಅವ್ರಿಗೆ ಅವಶ್ಯಕತೆ ಇದ್ದರೆ ಆ ಪೇಪರ್ಗಳನ್ನು ಬ್ಯಾಕ್, ಅಂದರೆ ಅವ್ರಿಗೆ ನೀಡಿದ್ದರೆ ಮಾತ್ರ ಅವ್ರು ಏನು ಮಾಡ್ಬೋದು, ಮತ್ತು ರಿಟರ್ನ್ ಪುನಃ ಅದನ್ನು ಪಡಿಬೋದು. ರಿಟರ್ನ್ ಬ್ಯಾಕ್ ಅಂತೇಳಿ ಹೇಳ್ತಾರಲ್ಲ ಅದೇ ರೀತಿ ಇದನ್ನು ಪಡಿಬೋದು ಅಂತೇಳಿ ಹೇಳ್ತಾರೆ. ಆಮೇಲೆ ಈ ಕಮರ್ಷಿಯಲ್ ಪೇಪರ್ಗಳಂದರೆ ಈ ವಾಣಿಜ್ಯ ಕಾಗದ ಪತ್ರಗಳಿಗೆ ಏನಾಗಿದೆ ಅಂತಂದರೆ ಸಮಯ ಹೇಳಿದ್ನಲ್ಲ ಈಗ ಆಲ್ರೆಡಿ ನಿಮಗೆ 3 ತಿಂಗಳಿಂದ 1 ವರ್ಷದ ಅವಧಿವರೆಗೆ ಇದು ಇರುತ್ತೆ ಅಂತೇಳಿ ಹೇಳ್ತಾರೆ. ಅಂದರೆ ಇದಕ್ಕೆ ತಿರುವಳಿ ಸಮಯ ಅಂತೇಳಿ ಹೇಳ್ತಾರಲ್ಲ, ಅಂದರೆ ದ ಮೆಚ್ಯೂರಿಟಿ ಪೀರಿಯಡ್ ಕಂಪನಿ ಪೇಪರ್ಸ್ ಮೇ ಬಿ ವೆರಿ ಫ್ರಮ್ ಟು 3 months to 6 months. ಅಂದರೆ ಇದಕ್ಕೆ ಮೆಚ್ಯೂರಿಟಿ ಅಂದರೆ ತಿರುವಳಿ ಸಮಯ 3 ತಿಂಗಳಿಂದ 6 ತಿಂಗಳವರೆಗೆ ಏನಾಗಿದೆ ಇರುತ್ತೆ ಅಂತೇಳಿ ಹೇಳ್ತಾರೆ. ಆಮೇಲೆ ನೆಕ್ಸ್ಟ್ ಪಾಯಿಂಟ್ ನೋಡಿರಿ, ನೆಕ್ಸ್ಟ್ ಫೀಚರ್ ಏನು ಹೇಳುತ್ತೆ ಅಂದರೆ ಇವು ಸಾಮಾನ್ಯವಾಗಿ ಅತಿ ಕಡಿಮೆ ಬೆಲೆ ಅಂತಂದರೆ 5 ಲಕ್ಷಗಳ ರೂಗಳ, ಅಂದರೆ ಇದಕ್ಕೇನು ಮಾಡ್ತಾರೆ 5 ಲಕ್ಷದ ರೂಗಳವರೆಗೆ ಬ್ಯಾಂಕಿನವರು ಏನು ಮಾಡ್ತಾರೆ, ಡಿಸ್ಕೌಂಟ್ಗಿಂತ ಅತಿ ಹೆಚ್ಚು ಅಂದರೆ 20% ಹೆಚ್ಚು ಡಿಸ್ಕೌಂಟನ್ನು ಇಲ್ಲಿ ಕೊಡಬಾರ್ದು ಅಂತಲೇ ಹೇಳ್ತಾರೆ. ಇಲ್ಲಿ ಅಂದರೆ ಹೆಚ್ಚಿಗೆ ಮೊತ್ತ ಅಂತಂದರೆ 5 ಲಕ್ಷದ ಮೊತ್ತಕ್ಕಿಂತ ಜಾಸ್ತಿ ಇದ್ದರೆ ಅದಕ್ಕೆ 20% ಡಿಸ್ಕೌಂಟನ್ನು ಇಲ್ಲಿ ಕೊಡ್ತಾರೆ. ಇದು ಒಂದು ಮುಖ್ಯವಾದಂತಹ ಫೀಚರ್, ಮುಖ್ಯವಾದಂತಹ ಲಕ್ಷಣ ಅಂತೇಳಿ ಹೇಳ್ಬೋದು. ಅಂದರೆ 5 ಲಕ್ಷಕ್ಕಿಂತ ಕಡಿಮೆ ಇದ್ದರೆ ಅದಕ್ಕೆ ಡಿಸ್ಕೌಂಟ್ಗಳನ್ನು ಕೊಡಲ್ಲ. ಅದು 5 ಲಕ್ಷಕ್ಕಿಂತ ಜಾಸ್ತಿ ಇತ್ತು ಅಂದರೆ ಮಾತ್ರ ಅಲ್ಲಿ ಡಿಸ್ಕೌಂಟ್ಗಳನ್ನು ಕೊಡ್ತಾರೆ. 5 ಲಕ್ಷಕ್ಕಿಂತ ಜಾಸ್ತಿ ಇದ್ದರೆ ಅದಕ್ಕೆ ಎಷ್ಟು % ಡಿಸ್ಕೌಂಟನ್ನು ಕೊಡ್ತಾರೆ, 20% ಅಷ್ಟೇ ಕೊಡ್ತಾರೆ. ಅದಕ್ಕಿಂತ ಹೆಚ್ಚಿಗೆ % ಡಿಸ್ಕೌಂಟನ್ನು ಇಲ್ಲಿ ಕೊಡಲಾಗೋದಿಲ್ಲ. ಅಂದರೆ ದ ಮಿನಿಮಮ್ ಡಿನಾಮಿನೇಷನ್ ಆಫ್ ಕಮರ್ಷಿಯಲ್ ಪೇಪರ್ ಈಸ್ ₹5 lakhs ಆ್ಯಂಡ್ ಮ್ಯಾಕ್ಸಿಮಮ್ discount commercial paper finance that company can raise limit 20% of the maximum possible bank finance ಅಂತೇಳಿ ನಿಮಗೆ ಹೇಳ್ತಾರೆ. ನೆಕ್ಸ್ಟ್ ಫೀಚರ್ ಏನಿದೆ ನೋಡ್ರಿ, ನೆಕ್ಸ್ಟ್ ಫೀಚರು ಈ ವಾಣಿಜ್ಯ ಕಾಗದ ಪತ್ರಗಳನ್ನು ಯಾರು ಅಂತಂದರೆ ರಿಸರ್ವ್ ಬ್ಯಾಂಕಿನ ಮೂಲಕ ಪೂರ್ವಾನುಮತಿ ಅಂದರೆ ಪೂರ್ವಾನುಮತಿ ಅಂತೇಳಿ ಇದನ್ನು ಕರೀತಾರೆ. ಅಂದರೆ ಇದನ್ನು ಖಾತರಿ ಮಾಡಬೇಕು ಅಂದರೆ ಅಂಡರ್ ರೈಟ್ಸ್ ಇರಬೇಕು ಅಂತೇಳಿ ಹೇಳ್ತಾರೆ. ಅಂದರೆ ಇದನ್ನು ನೋಡ್ರಿ, ನೋ prior approval of Reserve Bank of India is needed to make commercial paper issues and underwriting of issues is not mandatory ಅಂತೇಳಿ ನಿಮ್ಗೆ ಕರೀತಾರೆ. ಅಂದರೆ ಇದು ಈ ವಾಣಿಜ್ಯ ಪೇಪರ್ಗಳು ಏನಾಗಿದ್ದಾವೆ ಅಂತಂದರೆ 1887ರಲ್ಲಿ ವಾಗುಲ್ ಮಂಡಳಿ ಶಿಫಾರಸಿನ ಮುಖಾಂತರ ಇದನ್ನು ತರಲಾಗಿತ್ತು. ಆಮೇಲೆ 1990ರಲ್ಲಿ ಇದನ್ನು ಹಣದ ಮಾರುಕಟ್ಟೆಯನ್ನು ಪ್ರವೇಶ ಮಾಡಿತ್ತು ಅಂತೇಳಿ ನಿಮ್ಗೆ ಹೇಳ್ತಾರೆ. ಇದನ್ನು ಯಾರು ವಾಗುಲ್ ಮಂಡಳಿ ಶಿಫಾರಸು 1987ರಲ್ಲಿ ಇದನ್ನು ತಂದಿದ್ದು. ಜೊತೆಗೆ ಇದನ್ನು ಹಣದ ಮಾರುಕಟ್ಟೆಗೆ ಯಾವಾಗ ತರಲಾಯಿತು ಅಂತಂದರೆ 1990ರಲ್ಲಿ. ಇದು ಇಂಟ್ರೊಡ್ಯೂಸ್ ಇನ್ ಇಂಡಿಯಾ ಮನಿ ಮಾರ್ಕೆಟ್ ಇನ್ 1990, ವಾಗುಲ್ ಕಮಿಟಿ ಇನ್ 1987 ಅಂತೇಳಿ ನಿಮಗೆ ಹೇಳ್ತಾರೆ. ಇದಿಷ್ಟು ನಿಮಗೆ ವಾಣಿಜ್ಯ ಕಾಗದ ಪತ್ರಗಳ ಲಕ್ಷಣಗಳಲ್ಲಿ ನಿಮಗೆ ತಿಳಿಸಿದೆ, ಫೀಚರ್ಸ್ ಆಫ್ ಕಮರ್ಷಿಯಲ್ ಪೇಪರ್ಸ್. ನೆಕ್ಸ್ಟ್ ಅನುಕೂಲಗಳು.
ಅನುಕೂಲಗಳು, ಅಡ್ವಾಂಟೇಜಸ್ ಆಫ್ ಕಮರ್ಷಿಯಲ್ ಪೇಪರ್ಸ್, ವಾಣಿಜ್ಯ ಪತ್ರದ ಅನುಕೂಲತೆಗಳು ಯಾವ ರೀತಿ ಇದ್ದಾವೆ ನೋಡ್ರಿ. ಇದು ಬಹಳ ಸರಳವಾಗಿದೆ, ಇದು ಬಹಳ ಸರಳವಾದಂತಹ ಒಂದು ಕಾಗದ ಪತ್ರ ಅಂತೇಳಿ ಹೇಳ್ಬೋದು. ಅಂದರೆ ಇದನ್ನು ಕೊಡುವವನು ಮತ್ತು ತೆಗೆದುಕೊಳ್ಳುವವರ ನಡುವೆ ಒಂದು ಅನಾವಶ್ಯಕ ಕಾಗದ ಪತ್ರಗಳ ಗೊಂದಲ ಇರೋದಿಲ್ಲ. ಅಂದರೆ ಬೇರೆ ಯಾವುದೇ ಕಾಗದ ಪತ್ರಗಳ ಗೊಂದಲ ಇರೋದಿಲ್ಲ, ಇದನ್ನು ಡೈರೆಕ್ಟಾಗಿ ಕೊಡ್ಬೋದು ಮತ್ತು ತೆಗೆದುಕೊಳ್ಳಬಹುದು. ಅದಕ್ಕೆ ಇದು ಬಹಳ ಸರಳ ಅಂತೇಳಿ ಹೇಳಿದ್ದಾರೆ. ಫಸ್ಟ್ ಅಡ್ವಾಂಟೇಜಸ್, ಇಟ್ ಈಸ್ ಸಿಂಪಲ್ ವಿತ್ ಹಾರ್ಡ್ಲಿ ಎನಿ ಡಾಕ್ಯುಮೆಂಟೇಷನ್ ಬಿಟ್ವೀನ್ ದ ಇಶ್ಯೂಯರ್ಸ್ ಆ್ಯಂಡ್ ಇನ್ವೆಸ್ಟರ್ಸ್ ಅಂತೇಳಿ ನಿಮಗೆ ಹೇಳಿದ್ದಾರೆ. ಸೆಕೆಂಡ್ ಅಡ್ವಾಂಟೇಜ್ ಏನಿದೆ ನೋಡ್ರಿ, ಇದನ್ನು ಬಿಡುಗಡೆ ಮಾಡುವವನು ತನ್ನ ಅವಶ್ಯಕತೆಗಳಿಗೆ ಅನುಗುಣವಾಗಿ ಬಿಡುಗಡೆ ಮಾಡಬಹುದು ಅಂತೇಳಿ ಹೇಳಿದ್ದಾರೆ. ಅಂದರೆ ದಿಸ್ ಇಶ್ಯೂವರ್ಸ್ ಕ್ಯಾನ್ ಇಶ್ಯೂ ಕಮರ್ಷಿಯಲ್ ಪೇಪರ್ಸ್ ವಿತ್ ಮೆಟೀರಿಯಲ್ ಟೈಲರ್ಡ್ ಟು ಮ್ಯಾಚ್ ದ ಕ್ಯಾಶ್ ಫ್ಲೋ ಆಫ್ ದ ಕಂಪನಿ ಅಂತೇಳಿ ಹೇಳಿದ್ದಾರೆ. ಅದನ್ನು ಬಿಡುಗಡೆ ಅಂದರೆ ವಾಣಿಜ್ಯ ಪತ್ರಗಳನ್ನು ಬಿಡುಗಡೆ ಮಾಡುವವರು ತಮ್ಮ ಅವಶ್ಯಕತೆಗಳಿಗೆ, ಯಾವಾಗ ಅವ್ರಿಗೆ ಅವಶ್ಯಕತೆಗಳಿಗೆ ಅನುಗುಣವಾಗಿ ಅವರು ಅದನ್ನು ಬಿಡುಗಡೆ ಮಾಡ್ಬೋದು ಅಂತೇಳಿ ಹೇಳ್ತಾರೆ. ಆಮೇಲೆ ಥರ್ಡ್ ಅಡ್ವಾಂಟೇಜ್ ಏನಿದೆ ನೋಡ್ರಿ, ಒಳ್ಳೆಯ ಕಂಪನಿ ಅಥವಾ ಒಳ್ಳೆಯ ಬ್ಯಾಂಕಿನಿಂದ ಕಡಿಮೆ ಬಡ್ಡಿದಲ್ಲಿ ಹಣವನ್ನು ಇದನ್ನು ಪಡಿಬೋದು. ಈ ವಾಣಿಜ್ಯ ಪತ್ರಗಳ ಮುಖಾಂತರ ಕಡಿಮೆ ಬಡ್ಡಿ ದರವನ್ನು ಇಲ್ಲಿ ಹಣವನ್ನು ಕಡಿಮೆ ಬಡ್ಡಿ ದರದ ಮುಖಾಂತರ ಹಣವನ್ನು ಇಲ್ಲಿ ಪಡಿಬೋದು ಅಂತೇಳಿ ಹೇಳ್ತಾರೆ. ಅಂದರೆ ಎ ವೆಲ್ ರೇಟೆಡ್ ಕಂಪನಿ ಕ್ಯಾನ್ a well-rated company can diverse its source of finance from bankers at ಚೀಪರ್ ಕಾಸ್ಟ್ ಅಂತೇಳಿ. ಅಂದರೆ ಕಡಿಮೆ ಬಡ್ಡಿ ದರದಲ್ಲಿ ಹಣವನ್ನು ನಾವು ಪಡಿಬೋದು ಬ್ಯಾಂಕಿನ ಒಂದು ಸಹಾಯ ಮುಖಾಂತರ ಅಂತೇಳಿ ಹೇಳ್ತಾರೆ. ನೆಕ್ಸ್ಟ್ ಅಡ್ವಾಂಟೇಜ್ ಏನಿದೆ ನೋಡ್ರಿ, ಇದು ಹಣ ತೊಡಗಿಸುವವರಿಗೆ ಹೆಚ್ಚಿನ ಲಾಭವನ್ನು ಕೊಡುತ್ತೆ. ಅಂದರೆ ಈ ಕಾಗದ ಪತ್ರಗಳಲ್ಲಿ ಯಾರ ಹಣವನ್ನು ತೊಡಗಿಸ್ತಾರಲ್ಲ, ಯಾರ ಹಣವನ್ನು ಇನ್ವೆಸ್ಟ್ ಮಾಡ್ತಾರಲ್ಲ ಅವರಿಗೆ ಇದರಲ್ಲಿ ಹೆಚ್ಚಿಗೆ ಲಾಭವನ್ನು ಕೊಡುತ್ತೆ. ಅಂದರೆ ದ ಕಮರ್ಷಿಯಲ್ ಪೇಪರ್ಸ್ ಪ್ರೊವೈಡ್ಸ್ ಇನ್ವೆಸ್ಟರ್ ಹೈಯರ್ ರಿಟರ್ನ್ಸ್ ಅಂತೇಳಿ ಹೇಳ್ತಾರೆ. ಆಮೇಲೆ ನೆಕ್ಸ್ಟ್ ಅಡ್ವಾಂಟೇಜಸ್ ಏನಿದೆ ಅಂತಂದರೆ, ಈ ವಾಣಿಜ್ಯ ಕಾಗದ ಪತ್ರಗಳು ಏನಾಗಿದೆ ಅಂತಂದರೆ ಹಣವನ್ನು ಸಂಗ್ರಹಿಸಿ ಕಂಪನಿ ತಮಗೆ ಬೇಕಾದಷ್ಟು ಹಣವನ್ನು ದೀರ್ಘಾವಧಿಯವರೆಗೂ ಇದನ್ನು ಪಡಿಬಹುದು, ದೀರ್ಘಾವಧಿಯ ಮೇಲೂ ಸಹ ಇದನ್ನು ಪಡಿಬೋದು. ದ ಕಂಪನೀಸ್ ರೇಸಿಂಗ್ ಫಂಡ್ಸ್ ಥ್ರೂ ಕಮರ್ಷಿಯಲ್ ಪೇಪರ್ಸ್ ಆರ್ ಪ್ಲೇಸ್ಡ್ ಇನ್ ಎ ಫೇವರೇಬಲ್ ಪೊಸಿಷನ್ ಫಾರ್ ರೈಸಿಂಗ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಂತೇಳಿ ಹೇಳಿದ್ದಾರೆ. ಇದು ನಿಮಗೆ ಹಣವನ್ನು ನಾವು ದೀರ್ಘಾವಧಿಯ ವರೆಗೂ ಸಹ ಇಲ್ಲಿ ಪಡಿಬಹುದು. ಯಾವ ರೀತಿ ಅಂತಂದರೆ ವಾಣಿಜ್ಯ ಪತ್ರಗಳ ಮೂಲಕ ಹಣವನ್ನು ಸಂಗ್ರಹಿಸಿರ್ತಾವಲ್ಲ ಕಂಪನಿಗಳು, ಅವು ದೀರ್ಘಾವಧಿಯ ಮೇಲೂ ಸಹ ಇದನ್ನು ಪಡಿಬಹುದು ಅಂತೇಳಿ ಹೇಳ್ತಾರೆ. ಇದಿಷ್ಟು ಏನಾಗಿದೆ ಅಂತಂದರೆ ವಾಣಿಜ್ಯ ಕಾಗದ ಪತ್ರಗಳ ಅನುಕೂಲತೆಗಳು, ಅಡ್ವಾಂಟೇಜಸ್ ಆಫ್ ಕಮರ್ಷಿಯಲ್ ಪೇಪರ್ಸ್. ಅಂದರೆ ಇದು ಇಶ್ಯೂ ಆಫ್ ಕಮರ್ಷಿಯಲ್ ಪೇಪರ್ಸ್ ಅಂತ ಬರುತ್ತೆ. ನೆಕ್ಸ್ಟ್ ವಾಣಿಜ್ಯ ಕಾಗದ ಪತ್ರಗಳನ್ನು ಹೊರತರುವಿಕೆ. ಈ ವಾಣಿಜ್ಯ ಕಾಗದ ಪತ್ರಗಳನ್ನು ಯಾವ ರೀತಿ ಹೊರಗಡೆ ತರ್ಬೋದು, ಈ ಇಶ್ಯೂ ಆಫ್ ಕಮರ್ಷಿಯಲ್ ಪೇಪರ್ಸ್ ಅಂತೇಳಿ ಹೇಳಿದ್ದಾರೆ. ಯಾವ ರೀತಿ ಅಂತಂದರೆ, ಈಗ ಈ ಕಂಪನಿ ಅಂದರೆ ಈಗ ಇದಕ್ಕೆ ಬಂಡವಾಳ ಅಥವಾ ರಿಸರ್ವ್ ಹಣ ಎಷ್ಟಿರಬೇಕು ಅಂತಂದರೆ 5 ಕೋಟಿ ರೂಗಳಿಗಿಂತ ಹೆಚ್ಚಿದ್ರೆ ಮಾತ್ರ ಈ ಕಮರ್ಷಿಯಲ್ ಪೇಪರ್ಗಳನ್ನು ಹೊರ ತರ್ಬೋದು ಅಂತೇಳಿ, ಆ ಕಂಪನಿಯಿಂದ ಹೊರ ತರ್ಬೋದು. ಟ್ಯಾಂಜಿಬಲ್ ನ್ಯೂ ವರ್ತ್ ಈಸ್ ನಾಟ್ ಲೆಸ್ ದ್ಯಾನ್ 5 crores. ಅಂದರೆ 5 ಕೋಟಿಗಿಂತ ಕಡಿಮೆ ಇರಬಾರ್ದು, 5 ಕೋಟಿಗಿಂತ ಹೆಚ್ಚಾಗಿರಬೇಕು ಆ ಕಂಪನಿಯ ಬಂಡವಾಳ ಅಂತ ಇದ್ದರೆ ಮಾತ್ರ ಏನಾಗ್ಬೋದು ಅಂತಂದರೆ ಈ ಕಮರ್ಷಿಯಲ್ ಪೇಪರ್ ವಾಣಿಜ್ಯ ಪತ್ರಗಳನ್ನು ನಾವು ಅಲ್ಲಿಂದ ತಗೋಬೋದು ಅಂತೇಳಿ ಹೇಳ್ತಾರೆ. ಆಮೇಲೆ ಕಂಪನಿಯ ಕೆಲಸಗಾರರಿಗೆ ಬೇಕಾದಾಗ ಹಣ 4 ಕೋಟಿ ರೂಗಳಿಗಿಂತ ಹೆಚ್ಚಿರಬಾರ್ದು ಅಂತೇಳಿ ಹೇಳ್ತಾರೆ. ಅಂದರೆ ಈಗ ಫಂಡ್ಸ್ ಬೇಸ್ಡ್ ವರ್ಕಿಂಗ್ ಕ್ಯಾಪಿಟಲ್ ಲಿಮಿಟ್ಸ್ ಆರ್ ನಾಟ್ ಲೆಸ್ ದ್ಯಾನ್ ₹4 crores. ಅಂದರೆ 4 ಕೋಟಿ ಹಣ ಆ ಕಂಪನಿಯಲ್ಲಿ ಬೇಕಾದ ಕೆಲಸಗಳಿಗೆ ಬೇಕಾದಾಗ ಬಳಸಲಿಕ್ಕೆ ಅಲ್ಲಿ 4 ಕೋಟಿ ಹಣಕ್ಕಿಂತ ಹೆಚ್ಚಿರಬೇಕು, ಅದಕ್ಕಿಂತ ಕಡಿಮೆ ಇರಬಾರ್ದು ಅಂತೇಳಿ ಹೇಳ್ತಾರೆ. ಹಂಗಿದ್ರೆ ಮಾತ್ರ ಈ ಕಾಗದ ಪತ್ರವನ್ನು ನಾವು ಹೊರ ತರ್ಬೋದು, ಈ ವಾಣಿಜ್ಯ ಪತ್ರಗಳನ್ನು ನಾವು ಹೊರಗೆ ತರ್ಬೋದು ಅಂತೇಳಿ ಹೇಳ್ತಾರೆ. ಸ್ಟಾಕ್ ಎಕ್ಸ್ಚೇಂಜ್, ಅದರ ಷೇರುಗಳು ನಮೂದಿಯಾಗಿರಬೇಕು. ಶೇರ್ಸ್ ಆರ್ ಲಿಸ್ಟೆಡ್ ಆನ್ ಎ ಸ್ಟಾಕ್ ಎಕ್ಸ್ಚೇಂಜ್ ಅಂತೇಳಿ ಹೇಳ್ತಾರೆ. ಆಮೇಲೆ ಅನುಪಾತ ನಿಮಗೆ ಹೇಳಿದೆ ಆಲ್ರೆಡಿ, ಶೇರ್ಸ್ ಆರ್ ಲಿಸ್ಟೆಡ್ ಆನ್ ಇದು ಕರೆಂಟ್ ರೇಷಿಯೋ ಈಸ್ 1:33:1 ಅಂತೇಳಿ. ಈ ಅನುಪಾತದ ಮೇರೆಗೆ ನಾವೇನು ಮಾಡ್ಬೋದು ಅಂದರೆ ಈ ಒಂದು ಕಾಗದ ಪತ್ರಗಳನ್ನು ಹೊರಗೆ ತರ್ಬೋದು ಅಂತೇಳಿ ಹೇಳ್ತಾರೆ. ಆಮೇಲೆ ಜೊತೆಗೆ ಈಗ ಸಾಲದ ಲೆಕ್ಕ ಮತ್ತು ಈಗ ಆರೋಗ್ಯದ ಕೋಡ್ ಅಂತೇಳಿ ನಂಬರ್ 1 ಅಡಿಯಲ್ಲಿ ವರ್ಗೀಕೃತವಾಗಿರುತ್ತೆ ಅಂತೇಳಿ ಹೇಳ್ತಾರೆ. ಅಂದರೆ ಬಾರೋವಲ್ ಅಕೌಂಟ್ಸ್ ಈಸ್ ಕ್ಲಾಸಿಫೈಡ್ ಅಂಡರ್ ಹೆಲ್ತ್ ಕೋಡ್ ನಂಬರ್ 1 ಅಂತೇಳಿ ಹೇಳ್ತಾರೆ. ಅಂದರೆ ಇದಕ್ಕೆ
ಇದು ಬಾರ್ಕೋಡ್ ನಂಬರ್ 1 ಅಡಿಯಲ್ಲಿ ಇದನ್ನು ವರ್ಗೀಕರಣ ಮಾಡ್ಬೋದು ಅಂತೇಳಿ ಹೇಳ್ತಾರೆ. ಆಮೇಲೆ ಇದಕ್ಕೆ P2 ಅಂತೇಳಿ P2 ಎಂಬ ಸಾಲದ ರೇಟಿಂಗನ್ನು ಕ್ರಿಸೆಲ್ದಿಂದ ಹೊಂದಿರುತ್ತೆ. ಮತ್ತು ICRAದಿಂದ A2 ರೇಟಿಂಗನ್ನು ಸಹ ಇದು ಹೊಂದಿರುತ್ತೆ. ICRA ಕ್ರಿಸೆಲ್ ಮತ್ತು ICAR ಅಂತೇಳಿ ಹೇಳ್ಬೋದು. AT ಅಂದರೆ ಇನ್ವೆಸ್ಟ್ಮೆಂಟ್ ಇನ್ಫಾರ್ಮೇಷನ್ ಆ್ಯಂಡ್ ಕ್ರೆಡಿಟ್ ರೇಟಿಂಗ್ ಏಜೆನ್ಸೀಸ್ ಅಂತೇಳಿ ಹೇಳ್ಬೋದು. ಇಲ್ಲ ಇಂಡಿಯನ್ ಲಿಮಿಟೆಡ್ ಅಂತಲೂ ಹೇಳ್ಬೋದು. ಕ್ರೆಡಿಟ್ ರೇಟಿಂಗ್ ಇನ್ಫಾರ್ಮೇಷನ್ ಸರ್ವಿಸ್ ಲಿಮಿಟೆಡು ಮತ್ತು ICRA ಅಂದರೆ ಇನ್ವೆಸ್ಟ್ಮೆಂಟ್ ಇನ್ಫಾರ್ಮೇಷನ್ ಆ್ಯಂಡ್ ಕ್ರೆಡಿಟ್ ರೇಟಿಂಗ್ ಏಜೆನ್ಸೀಸ್ ಮುಖಾಂತರ ಇದು A2 P2 ಅಂತೇಳಿ A2 ಮತ್ತು P2 ಮುಖಾಂತರ ಇದನ್ನೇನು ಮಾಡ್ಬೋದು ಅಂತಂದರೆ ಈ ಒಂದು ಕಾಗದ ಪತ್ರವನ್ನು ಹೊರತರಬೋದು. ವಾಣಿಜ್ಯ ಕಾಗದ ಪತ್ರವನ್ನು ಕಮರ್ಷಿಯಲ್ ಪೇಪರ್ಸನ್ನು ಇಶ್ಯೂ ಮಾಡ್ಬೋದು ಅಂತೇಳಿ ಹೇಳ್ತಾರೆ. ಇದಿಷ್ಟು ಏನಂತಂದರೆ ಇಶ್ಯೂ ಆಫ್ ಕಮರ್ಷಿಯಲ್ ಪೇಪರ್ಸ್ ಅಂದರೆ ವಾಣಿಜ್ಯ ಕಾಗದ ಪತ್ರಗಳನ್ನು ಹೊರ ತರುವುದು. ಇದಿಷ್ಟು ನಿಮಗೆ ಎದರಲ್ಲಿ ಬರುತ್ತೆ ಅಂತಂದರೆ ವಾಣಿಜ್ಯ ಕಾಗದ ಪತ್ರಗಳು ಇವು ಯಾವ ರೀತಿ ಕಾರ್ಯವನ್ನು ಕಾರ್ಯವನ್ನು ನಿರ್ವಹಿಸ್ತವೆ. ಆಮೇಲೆ ಇದು ವಿಧಿಬದ್ಧ ಕಾಗದ ಪತ್ರ ಅಂತೇಳಿನೂ ಹೇಳ್ಬೋದು. ಇದು ಕಮರ್ಷಿಯಲ್ ಪೇಪರ್ಸ್ ವಾಣಿಜ್ಯ ಕಾಗದ ಪತ್ರಗಳು ಅಂತೇಳಿ ಹೇಳ್ಬೋದು. ನೆಕ್ಸ್ಟ್ ಕ್ಲಾಸಲ್ಲಿ ನಿಮ್ಗೆ ಯಾವುದು ಡಿಸ್ಕಸ್ ಮಾಡೋಣ ಅಂತಂದರೆ ನೆಕ್ಸ್ಟ್ ನಿಮಗೆ ಇದನ್ನು ನಿಮಗೆ ಯಾವುದು ಹೇಳಿದ್ದೆ ನಿಮಗೆ 5th ಪಾಯಿಂಟನ್ನು ಎಕ್ಸ್ಪ್ಲೇನ್ ಮಾಡಿದೆ ಇವಾಗ ಕಮರ್ಷಿಯಲ್ ಪೇಪರ್ಸನ್ನು. ನೆಕ್ಸ್ಟ್ ಯಾವುದು ಬರುತ್ತೆ ಅಂದರೆ ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ಸ್ ಬರುತ್ತೆ. ಡಿಸ್ಕೌಂಟ್ ಹೌಸಸ್ ಅಂದರೆ ಡಿಸ್ಕೌಂಟ್ಗಳಿಗೆ ಸಂಬಂಧಪಟ್ಟಂಥವುಗಳು. ಆಮೇಲೆ ಅಕ್ಸೆಪ್ಟೆನ್ಸ್ ಹೌಸಸ್ ಒಪ್ಪಿಕೊಳ್ಳುವ ಸ್ಥಳಗಳು. ಬಿಲ್ ಬ್ರೋಕರ್ಗಳು ಇವೆಲ್ಲವೂ ಬರ್ತವೆ. ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಇವತ್ತಿನ ಕ್ಲಾಸ್ನಲ್ಲಿ ನಿಮ್ಗೆ ಯಾವುದು ಹೇಳಿದೆ ನಿಮಗೆ ವಾಣಿಜ್ಯ ಕಾಗದ ಪತ್ರಗಳು ಕಮರ್ಷಿಯಲ್ ಪೇಪರ್ಸ್ ಬಗ್ಗೆ ನಿಮಗೆ ಡಿಸ್ಕಸ್ ಮಾಡಿದೆ. ವಾಣಿಜ್ಯ ಕಾಗದ ಪತ್ರಗಳು ಯಾವ ರೀತಿ ಕಾರ್ಯವನ್ನು ನಿರ್ವಹಣೆ ಮಾಡ್ತವೆ, ಅದರ ಲಕ್ಷಣಗಳು ಯಾವ ರೀತಿ ಇದ್ದಾವೆ, ಅದರದ್ದು ಅನುಕೂಲತೆಗಳು ಯಾವ ರೀತಿ ಇದ್ದಾವೆ, ಅದರ ಜೊತೆಗೆ ಆ ಕಾಗದ ಪತ್ರಗಳನ್ನು ಯಾವ ರೀತಿ ನಾವು ಹೊರಗೆ ತರ್ಬೋದು ಅಂತೇಳಿ ಹೇಳಿದೆ. ಯಾವುದಾದ್ರು ಕಮರ್ಷಿಯಲ್ ಪೇಪರ್ಸ್ ಅದ್ರ ಮೀನಿಂಗನ್ನು ಹೇಳಿದೆ, ಅದ್ರ ಜೊತೆಗೆ ಫೀಚರ್ಸ್ ಹೇಳಿದೆ, ಅದರ ಅಡ್ವಾಂಟೇಜಸ್ಸು ಮತ್ತು ಇಶ್ಯೂ ಆಫ್ ಕಮರ್ಷಿಯಲ್ ಪೇಪರ್ಸನ್ನು ಇವತ್ತಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನು ಉಳಿದಿರೋಂತಹ ಪಾಯಿಂಟ್ಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ.